ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ. ಇವತ್ತು ನಾವು ಹಾಫ್ KG ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡಬೇಕು, ಯಾವ ರೀತಿ ನೀವು ಕೇಕ್ಗಳ ಆರ್ಡರ್ನ ತೊಗೋಬಹುದು, ಯಾವ ರೀತಿ ನೀವು ಸೇಲ್ ಮಾಡ್ಬೋದು ಅನ್ನೋದನ್ನ ಡೀಟೇಲಾಗಿ ಈ ವಿಡಿಯೋಲಿ ನೋಡೋಣ. ಇದು ಮನೆಯಲ್ಲೇ ಕೂತು ನೀವು ಯಾವುದೇ ಫೀಸ್ ಇಲ್ಲದೆ ಆರಾಮಾಗಿ ಕೇಕ್ನ ಕಲಿಬೋದು. ತುಂಬ ಈಸಿಯಾಗಿ ಬ್ಯೂಟಿಫುಲ್ ಆದ ಕೇಕ್ನ ನೀವು ಕೂಡ ರೆಡಿ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಹೊಸ ಹೊಸ ಕೇಕ್ಗಳನ್ನು ನೀವು ಕಲಿಬೋದು. ಎಲ್ಲಕ್ಕಿಂತ ಮೊದಲಾಗಿ ನಾವು ಡೀಪ್ ಫ್ರಿಜ್ನಿಂದ ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕು. ಅದರ ನಂತರ ನೋಡಿ, ನಾನು 5 ಇಂಚ್ನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ಕೇಕ್ ಟಿನ್ನ ಅಂದರೆ ಈ ಕೇಕ್ನ ಪಾತ್ರೆಯನ್ನು 5 ಇಂಚಷ್ಟು ಅಗಲ ಇರಬೇಕು. ಈ ಕೇಕ್ ಟಿನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ, ಇದಕ್ಕೆ ಬಟರ್ ಪೇಪರ್ನ ಕಟ್ ಮಾಡಿ ಈ ರೀತಿಯಾಗಿ ಸೆಟ್ ಮಾಡಬೇಕು. ಅದರ ನಂತರ ನೋಡಿ, ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ನಾನು ಚಾಕ್ಲೇಟ್ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ಪ್ರಿಮಿಕ್ಸ್ ನಾವು 175 ಗ್ರಾಮ್ ಅಷ್ಟು ತೆಗೆದುಕೊಳ್ಬೇಕು. ಹಾಫ್ KGಗೆ 175 ಗ್ರಾಮ್ ಅಷ್ಟು ಪ್ರಿಮಿಕ್ಸು ಅಂದರೆ ಪರ್ಫೆಕ್ಟಾಗಿ ಹಾಫ್ KG ಕೇಕ್ ರೆಡಿ ಆಗುತ್ತೆ. ಅದರ ನಂತರ ನೋಡಿ, ಇದಕ್ಕೆ 2 ಸ್ಪೂನಷ್ಟು ಆಯಿಲ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದರ ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಆಗಬೇಕು. ರೆಡಿಯಾಗಿರುವ ಬ್ಯಾಟರ್ನ ನಾವು ಕೇಕ್ ಟಿನ್ಗೆ ಚೆನ್ನಾಗಿ ಈ ರೀತಿಯಾಗಿ ಹಾಕಬೇಕು. ಈ ರೀತಿಯಾಗಿ ಹಾಕುವಾಗ ಲೇಯರ್ ಬೈ ಲೇಯರಲ್ಲಿ ಬ್ಯಾಟರ್ ಬೀಳ್ತಾ ಇದೆ ಅಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ರೆಡಿಯಾಗಿ ಗೊತ್ತಾಗುತ್ತೆ ಈ ಬ್ಯಾಟರ್. ಅದರ ನಂತರ ನೋಡಿ, ನೆಲಕ್ಕೆ 3 ರಿಂದ 4 ಸರ್ತಿ ಟ್ಯಾಪ್ ಮಾಡಿ ಈ ರೀತಿಯಾಗಿ ನಾವು ಓವನ್ನಲ್ಲಿ 160 ಡಿಗ್ರಿಗೆ ನಾನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಓವನ್ ಕೂಡ 160 ಡಿಗ್ರಿಯಲ್ಲಿ ಪ್ರೀ ಹೀಟ್ ಆಗಿದೆ. ಇದಕ್ಕೆ ನಾವು 20 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದು ಬೇಕಾಗಲಿಕ್ಕೆ ಇಟ್ಟಿದ್ದೇನೆ. ಅಲ್ಲಿವರೆಗೂ ನೋಡಿ, ನಾವು ಕ್ರೀಮ್ ಕೂಡ ಬೀಟ್ ಮಾಡ್ಕೊಳ್ಳೋಣ. ಕ್ರೀಮ್ ಬೀಟ್ ಮಾಡಲಿಕ್ಕೆ ಕ್ರೀಮ್ನ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ತೆಳು ಕೂಡ ಇರಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ಒಂದು ಥಿಕ್ ಆದ ಕನ್ಸಿಸ್ಟೆನ್ಸಿ ಇರಬೇಕು. ಈ ರೀತಿಯಾಗಿ 175 ಗ್ರಾಮ್ ಅಷ್ಟು ನಾನು ಕ್ರೀಮ್ನ ಕೂಡ ತೆಗೆದುಕೊಂಡು ಇದನ್ನು ಹ್ಯಾಂಡ್ ಬೀಟರ್ನ ಸಹಾಯದಿಂದ ಈ ರೀತಿಯಾಗಿ ಬೀಟ್ ಮಾಡ್ತಾ ಇದ್ದೇನೆ. ಇದು ಬೀಟ್ ಮಾಡಲಿಕ್ಕೆ ತುಂಬ ಅಂದರೆ 5 ನಿಮಿಷ ಬೇಕಾಗುತ್ತೆ. ಈ ರೀತಿಯಾಗಿ ಬೀಟ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಕ್ರೀಮ್ ಕೂಡ ರೆಡಿ ಆಗುತ್ತೆ. ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ಪರ್ಫೆಕ್ಟಾಗಿ ಯಾವಾಗ ರೆಡಿಯಾಗಿದೆ ಅಂತ ತಿಳ್ಕೊಬೇಕಂದ್ರೆ ಇದು ಕ್ರೀಮ್ನ ಬೀಟ್ ಮಾಡುವಾಗ ಈ ಲೇಯರ್ಗಳು ಕಾಣ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಲೇಯರ್ಸ್ಗಳು ಕಾಣ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಅದರ ನಂತರ ನೋಡಿ, ಇಲ್ಲಿ ಅಲ್ಲಿವರೆಗೂ ಇದು ಸ್ಪಾಂಜ್ ಕೂಡ ರೆಡಿ ಆಗಿತ್ತು. ಈ ಸ್ಪಾಂಜ್ ಕೂಡ ರೆಡಿ ಆಗಿದೆ. ಇದನ್ನು ನಾವು ಕೇಕ್ ಟಿನ್ನಿಂದ ಸೈಡ್ದಿಂದ ನಾವು ಚಾಕುವಿನಿಂದ ಈ ರೀತಿಯಾಗಿ ಕಟ್ನ ಹಾಕಿ ಇದನ್ನು ಡಿಮೋಲ್ಟ್ ಮಾಡ್ಕೊಳ್ಳೋಣ. ಅದರ ನಂತರ ಈ ಬಟರ್ ಪೇಪರ್ನ ತೆಗೆದು ನಾನು ಈ ರೀತಿಯಾಗಿ ಟರ್ನ್ ಮಾಡಿ ಈ ಮೇಲಿನ ಲೇಯರ್ ಇರುತ್ತೆ ಅಲ್ವಾ, ಅಂದರೆ ಸ್ಪಾಂಜ್ನ ಮೇಲಿನ ಲೇಯರ್ನ, ಈ ಮೇಲಿನ ಲೇಯರ್ ತುಂಬ ಥಿಕ್ ಆಗಿರೋದ್ರಿಂದ ಇದನ್ನು ಸ್ವಲ್ಪನೇ ಈ ರೀತಿಯಾಗಿ ಕಿರುವಾದ ಲೇಯರ್ನ ಕಟ್ ಮಾಡಿ ತೆಗಿಬೇಕು. ಅದರ ನಂತರ ನೋಡಿ, ನಾನು ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಇದನ್ನು 3 ಲೇಯರ್ಸಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಹಾಫ್ KG ಇರೋದ್ರಿಂದ ಡೈರೆಕ್ಟಾಗಿ ನೀವು ಚಾಕುವಿನಿಂದ ಕೂಡ ಕಟ್ ಮಾಡ್ಬೋದು. ಅದರ ನಂತರ ನೋಡಿ, ಇಲ್ಲಿ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 7 ಇಂಚಿನ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಎಷ್ಟು ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕಿಂತ 2 ಇಂಚದಷ್ಟು ದೊಡ್ಡದಾದ ಬೇಸ್ನ ಯೂಸ್ ಮಾಡಬೇಕಾಗುತ್ತೆ. ಬೇಸ್ ಅಂದರೆ ನಾವು ಕೆಳಗಡೆ ಇಡುವಂಥ ಕೇಕ್ನ ಕೆಳಗಡೆ ಇಡುವಂಥ ರಟ್ಟು ಇರುತ್ತೆ ಅಲ್ವಾ, ಅದಕ್ಕೆ ಬೇಸ್ ಅಂತಾರೆ. ಅದನ್ನು ಯೂಸ್ ಮಾಡಬೇಕು. ಅದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ, ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಅದಕ್ಕೂ ಕೂಡ ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ಕ್ರೀಮ್ ಕೂಡ ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡಿದ್ದೇನೆ. ಇಲ್ಲಿ ನೋಡಿ, ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಈ ಕ್ರೀಮಲ್ಲಿ ನಾನು ಸ್ವಲ್ಪನೇ ಡಾರ್ಕ್ ಚಾಕ್ಲೇಟ್ ಕೂಡ ಹಾಕಿದೆ. ಅದೇ ರೀತಿಯಾದ ಯೆಲ್ಲೋ ಕಲರ್ ಕೂಡ ಸ್ವಲ್ಪನೇ ಮಿಕ್ಸ್ ಮಾಡಿದೆ. ಈ ರೀತಿಯಾಗಿ ನಾನು ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಅದರ ನಂತರ ಈ ರೀತಿಯಾಗಿ ಲೇಯರ್ ಬೈ ಲೇಯರಲ್ಲಿ 3 ಲೇಯರ್ಸ್ಗಳನ್ನು ಸೆಟ್ ಮಾಡಿ ಇದಕ್ಕೆ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೇನೆ. ಅದೇ ರೀತಿಯಾಗಿ ಸೇಮ್ ಪ್ರೊಸೆಸ್ಸಲ್ಲಿ ಕ್ರೀಮ್ ಕೂಡ ಅಪ್ಲೈ ಮಾಡ್ತಾ ಇದ್ದೆ. ಇವಾಗ ನೋಡಿ, ನಾನು ಇದನ್ನು ಕ್ರಮ್ ಕೋಟಿಂಗ್ ಕೂಡ ಮಾಡ್ತಾ ಇದ್ದೇನೆ. ಕ್ರಮ್ ಕೋಟಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನು ನೀವು ನೋಡ್ಬೋದು. ಇದು ತುಂಬ ಈಸಿ ಇರುತ್ತೆ. ಅತಿ ಕಡಿಮೆಯಾದ ಕ್ರೀಮ್ನ ಯೂಸ್ ಮಾಡಿ ಈ ರೀತಿಯಾಗಿ ಸ್ಪಾಂಜ್ನ ಕವರ್ ಮಾಡೋದನ್ನು ಕ್ರಮ್ ಕೋಟಿಂಗ್ ಅಂತಾರೆ. ಈ ಕ್ರಮ್ ಕೋಟಿಂಗ್ ಮಾಡೋದ್ರಿಂದ ಸ್ಪಾಂಜ್ನ ಯಾವುದೇ ಕಣಗಳಿರುತ್ತೆ ಅಲ್ವಾ, ಅದು ಮೇಲಕ್ಕೆ ಕಾಣೋದಿಲ್ಲ, ಅಸಹ್ಯವಾಗಿ ಕಾಣುತ್ತೆ ಅಲ್ವಾ, ಫಿನಿಶಿಂಗ್ ಅದು ಕಾಣೋದಿಲ್ಲ. ಕ್ರಮ್ ಕೋಟಿಂಗ್ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ನಂತರ ನೋಡಿ, ನಾವು ಒಂದು ವೇಳೆ
ಹಾರ್ಟ್ ಶೇಪ್ ಕೇಕ್ನ ರೆಡಿ ಮಾಡಬೇಕಂತ ಇದ್ವಿ. ಆದರೆ ನಮ್ಮ ಹತ್ರ ಹಾರ್ಟ್ ಶೇಪ್ನ ಕೇಕ್ ಟೀನ್ ಇರೋದಿಲ್ಲ ಅಲ್ವಾ, ಆವಾಗ ನಾವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ಬೋದು. ನೋಡಿ ಇಲ್ಲಿ ನಾನು ರೌಂಡ್ ಶೇಪ್ ಕೇಕ್ನ ಯಾವ ರೀತಿ ಕಟ್ ಮಾಡಿ ಇದನ್ನು ಹಾರ್ಟ್ ಶೇಪಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ ನಾನು ಇಲ್ಲಿ ಪ್ಲಸ್ ಚಿಹ್ನೆನ ಹಾಕಿ ಈ ರೀತಿಯಾಗಿ ಎರಡೂ ಸೈಡ್ನ ಸ್ಪಾಂಜ್ನ ಕಟ್ ಮಾಡಿ ಯಾವ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ಬೋದು. ಈ ರೀತಿಯಾಗಿ ಸ್ವಲ್ಪನೇ ನೈಫ್ನಿಂದ ನಾವು ಇದನ್ನು ಕೆಳಗಡೆ ಈ ರೀತಿಯಾಗಿ ಕೆಳಗಡೆ ತೆಗೆದುಕೊಂಡು ಅದರ ನಂತರ ನಾವು ಸ್ಪಾಂಜ್ನಲ್ಲಿ ಸೈಡ್ಗೆ ಅಟ್ಯಾಚ್ ಮಾಡೋದ್ರಿಂದ ಇದು ಹಾರ್ಟ್ ಶೇಪಲ್ಲಿ ಪರ್ಫೆಕ್ಟಾಗಿ ಕೇಕ್ನ ನೀವು ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಾರ್ಟ್ ಶೇಪಲ್ಲಿ ಕೇಕ್ ರೆಡಿ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ನೋಡಿ ಈ ರೀತಿಯಾಗಿ ಸೈಡ್ನಿಂದ ಹತ್ತಿರುವ ಕ್ರೀಮ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ಈ ರೀತಿಯಾಗಿ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ಅದರ ನಂತರ ನೋಡಿ ಈ ಸೆಂಟರಲ್ಲಿ ಇರುತ್ತೆ ಅಲ್ವಾ, ಇದನ್ನು ಸ್ವಲ್ಪನೇ ಈ ರೀತಿಯಾದ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಯಾಕಂದರೆ ಇದು ಪರ್ಫೆಕ್ಟಾಗಿ ಹಾರ್ಟ್ ಶೇಪ್ ಕೇಕ್ ಕಾಣಬೇಕಂದ್ರೆ ಈ ಸೆಂಟರಲ್ಲಿ ನೀವು ಸ್ವಲ್ಪನೇ ಕಟ್ ಮಾಡಿ ತೆಗಿಲೇಬೇಕಾಗುತ್ತೆ. ನೀವು ಈ ರೀತಿಯಾದ ಕೇಕ್ ಟಿನ್ ಇಲ್ಲ ಅಂದ್ರೂ ಈ ರೀತಿಯಾಗಿ ಕಟ್ ಮಾಡಿ ತೆಗಿಲೇಬೇಕು. ಇಲ್ಲ ಅಂದರೆ ಕೇಕ್ ಟಿನ್ ಇದ್ದರೂ ಕೂಡ ಈ ರೀತಿಯಾಗಿ ಸೆಂಟರಲ್ಲಿ ಸ್ವಲ್ಪನೇ ಕಟ್ ಮಾಡಿ ತೆಗೆಯೋದ್ರಿಂದ ಪರ್ಫೆಕ್ಟಾಗಿ ಹಾರ್ಟ್ ಶೇಪ್ ಅಪ್ಲೈ ಆಗುತ್ತೆ. ಅದರ ನಂತರ ನೋಡಿ ನಾವು ಇಲ್ಲಿ ಕ್ರೀಮ್ನ ಈ ರೀತಿಯಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನು ಫಿನಿಶಿಂಗ್ ಮಾಡ್ತಾ ಇದ್ದೇನೆ. ಇದು ಫಿನಿಶಿಂಗ್ ಮಾಡೋದು ಸ್ವಲ್ಪ ಟಫ್ ಇರುತ್ತೆ, ಆದರೂ ಕೂಡ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ವ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಅದರ ನಂತರ ನೋಡಿ ಇದನ್ನು ನಾನು ಸ್ಕ್ರ್ಯಾಪರ್ನಿಂದ ಕೂಡ ಚೆನ್ನಾಗಿ ಈ ರೀತಿಯಾಗಿ ಫಿನಿಶಿಂಗ್ ಕೂಡ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫಿನಿಶಿಂಗ್ ಮಾಡಿದ ನಂತರ ನೋಡಿ ಇದಕ್ಕೆ ನಾವು ಡಾರ್ಕ್ ಚಾಕ್ಲೇಟ್ನ ಮೇಲಿಂದ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಡಾರ್ಕ್ ಚಾಕ್ಲೇಟ್ನ ಕ್ರಷ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಮಿಲ್ಕ್ನ ಆ್ಯಡ್ ಮಾಡಿ ಅದನ್ನು ಮೆಲ್ಟ್ ಮಾಡಿದ್ದೆ. ಅದನ್ನು ಕೂಡ ನಾವು ಈ ರೀತಿಯಾಗಿ ಇದ್ರ ಮೇಲೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಡಾರ್ಕ್ ಚಾಕ್ಲೇಟ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದನ್ನು ಕೂಡ ನಾವು ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ ನಾವು ಇದನ್ನು ಚೆನ್ನಾಗಿ ಡಿಸೈನ್ ಕೂಡ ಮಾಡ್ಬೋದು. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನಾನು ಸೈಡ್ನಿಂದ ಕೂಡ ಡ್ರಿಪ್ಪಿಂಗ್ ಕೂಡ ಮಾಡಿದ್ದೇನೆ. ಈ ರೀತಿಯಾಗಿ ಇಲ್ಲಿ ವಿಡಿಯೋ ಕರೆಕ್ಟಾಗಿ ಆಗಲಿಲ್ಲ, ಅದ್ರಗೋಸ್ಕರ ಸ್ವಲ್ಪನೇ ಲೇಟ್ ಆಯಿತು. ಇಲ್ಲಿ ನೋಡ್ಬೋದು ಸೈಡ್ನಿಂದ ಕೂಡ ಡ್ರಿಪ್ಪಿಂಗ್ ಕೂಡ ಮಾಡಿದ್ದೇನೆ. ಅದರ ನಂತರ ನಾನು ಇಲ್ಲಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಈ ರೀತಿಯಾಗಿ ಸಿಂಪಲ್ ಆದ ಡಿಸೈನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಲಾಸ್ಟಲ್ಲಿ ನಾನು ಈ ರೀತಿಯಾಗಿ ಬಾರ್ಡರಲ್ಲಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಬಾರ್ಡರ್ ಲೈನ್ನ ಈ ರೀತಿಯಾಗಿ ರೆಡಿ ಮಾಡಿ ಕೇಕ್ನ ಫಿನಿಶಿಂಗ್ ಕೂಡ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕೇಕ್ ಕೂಡ ರೆಡಿ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಈ ಕೇಕ್ಗೆ ಲಾಸ್ಟಲ್ಲಿ ಬೇಕಾದರೆ ನೀವು ಚೇರಿ ಕೂಡ ಹಾಕ್ಬೋದು. ಇಲ್ಲ ಅಂದರೆ ಇಲ್ಲಿ ನೋಡಿ ನಾನು ಜೆಲ್ ಇರುತ್ತೆ ಅಲ್ವಾ, ನ್ಯೂಟ್ರಲ್ ಜೆಲ್, ರೆಡ್ ಕಲರ್ ನ್ಯೂಟ್ರಲ್ ಜೆಲ್ನ ಹಾಕಿ ಈ ರೀತಿಯಾಗಿ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾದ ಹೊಸ ಹೊಸ ಕೇಕನ್ನು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಕಲಿಬೇಕಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.